ಒಂದು ಬ್ಯಾನರ್ ಕಟ್ಟುವಂಥ ವಿಚಾರ ಎಲ್ಲಿಂದ ಎಲ್ಲಿ ತನಕ ಬಂತು ನೋಡಿ. ಇಡೀ ರಾಜ್ಯಕ್ಕೇ ಮುಜುಗರ, ಸರ್ಕಾರಕ್ಕೆ ಒಂದು ಕಡೆಗೆ ಇರಲಿ, ರಾಜ್ಯಕ್ಕೇ ಈ ರೀತಿ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಗುಂಡಿನ ಕಾಳಗನೇ ನಡೆದು ಹೋಗ್ಬಿಡುತ್ತೆ. ಯಾರ್ಯಾರೋ ಗುಂಡು ಹಾರಿಸ್ತಾರೆ, ಯಾರೋ ಹಾರಿಸಿದ ಗುಂಡು ಇನ್ಯಾರಿಗೋ ತಗಲುತ್ತೆ, ಒಬ್ಬ ಕಾರ್ಯಕರ್ತ ಸತ್ತು ಹೋಗ್ಬಿಡ್ತಾನೆ. ಇವೆಲ್ಲದೂ ಕೂಡ ಈಗ ರೆಡ್ಡಿ ಸೇರಿದಂತೆ 33 ಜನರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 33 ಜನರು, ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್, ಇವರೆಲ್ಲರನ್ನೂ ಕೂಡ ಪೊಲೀಸರು ಕರೆಸ್ತಾ ಇದ್ದಾರೆ. ಕರೆಸಿ ಅವರಿಂದ ಎಲ್ಲ ವಿವರಗಳನ್ನು ಪಡಿತಾರೆ. ಹಿಂದೂ ಕೂಡ BJPಯ ಹಲವಾರು ಜನರಿಗೆ ನೋಟಿಸ್ ಕೊಡಲಾಗಿತ್ತು. ಈಗ ಮತ್ತೆ 33 ಜನರಿಗೆ ನೋಟಿಸ್. ಅಂದರೆ ಈ ಮತ್ತಷ್ಟು ವಿಡಿಯೋಗಳು, ಈ ಟೆಕ್ನಿಕಲ್ ಸಾಕ್ಷ್ಯ, ಇದೆಲ್ಲದರ ಬಗ್ಗೆನೂ ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ನೋಡಿ, ನಾವು ಅದರ ಪಟ್ಟಿನೂ ಕೂಡ ತೋರಿಸ್ತಾ ಇದ್ದೀವಿ. 33 ಜನರ ವಿರುದ್ಧ ಜನರಿಗೆ ನೋಟಿಸನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ಅವ್ರು ಬಂದು ಹಾಜರಾಗಬೇಕು, ಎಲ್ಲ ವಿವರಗಳನ್ನು ಕೊಡಬೇಕು, ಸಾಕ್ಷ್ಯಗಳನ್ನು ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಪೊಲೀಸ್ ಇಲಾಖೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ರಾಜಕೀಯ ಯುದ್ಧ ಕೂಡ ಇದೆ. ಬೇಕು ಅಂತಲೇ ನಮ್ಮ ಪಾರ್ಟಿಯವರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು BJPಯವರ ಆರೋಪ. ಕೆಲವರಿಗೆ ಗಲಭೆ ಆಗಿದ್ದೇ ಗೊತ್ತಿರಲಿಲ್ಲ, ಗಲಭೆನಲ್ಲಿ ಪಾಲ್ಗೊಂಡಿರಲಿಲ್ಲ, ಅವರಲ್ಲಿರಲೂ ಇಲ್ಲ, ಅಂಥವ್ರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಅಂದರೆ ಇದು ಟಾರ್ಗೆಟ್ ಮಾಡುವಂಥ ಕೆಲಸಗಳಾಗ್ತಾ ಇವೆ. ಬೇಕು ಅಂತಲೇ BJPಯವರನ್ನೇ ಹುಡುಕಿ ನೀವು ಈ ರೀತಿ ಬುಲಾವ್ ಹೇಳ್ತಾ ಇದ್ದೀರಿ, ನೋಟಿಸ್ ಕೊಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧ ಇಲ್ಲದೇ ಇರುವಂಥವ್ರಿಗೂ ಕೂಡ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಬೇಕು ಅಂತಲೇ BJP ಕಾರ್ಯಕರ್ತರ ಬೆನ್ನು ಹತ್ತಿದೆ ಸರ್ಕಾರ ಅನ್ನುವಂಥದ್ದು BJPಯವರ ಆರೋಪ. ಈಗಾಗಲೇ 26 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗ ಮತ್ತೆ 33 ಜನರಿಗೆ ನೋಟಿಸ್ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ವಾದ ವಿವಾದಗಳು ಶುರುವಾಗಿವೆ. ಬರೀ ನಮ್ಮ ಪಕ್ಷದವ್ರು ಮಾತ್ರ ಕಾಣ್ತಾರ, ನಿಮಗೆ ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋದು BJPಯವರ ಆರೋಪ. ಇನ್ನು ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಬಳ್ಳಾರಿಯ ವಿಚಾರ ಚರ್ಚೆಗೆ ಬರುವಂಥದ್ದು ನಿಶ್ಚಿತ. ಯಾಕಂದರೆ ಇದೊಂದು ದೊಡ್ಡ ಮುಜುಗರದ ಸಂಗತಿ. ಇದು ಎಲ್ಲವೂ ಸಲೀಸಾಗಿ ನಡೀತಾ ಇದೆಯಪ್ಪ ಅನ್ನೋ ಸಂದರ್ಭದಲ್ಲಿ ಈ ರೀತಿ ನೀವು ಈ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗ ಸಮಸ್ಯೆಗಳ ಸಾಲಿಗೆ ಒಂದು ಸೇರ್ತು ಅನ್ಬೋದು. ಆದರೆ ಈ ರೀತಿ ಗುಂಡಿನ ಚಕಮಕಿಗಳು, ಈ ರೀತಿ ದಾಳಿಗಳು, ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದೆಲ್ಲ ಆಗಿಬಿಟ್ರೆ ಏನಿದು ವ್ಯವಸ್ಥೆ ಇದು? ಹೀಗಾಗಿ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಗಲಾಟೆಯ ಕೇಸು ಕೂಡ ಬರುತ್ತೆ. ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಅಷ್ಟೇ ಅಲ್ಲ, ಈ ನಾರಾ ರೆಡ್ಡಿ ಬಗ್ಗೆ ಸಪರೇಟ್ ಚರ್ಚೆ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಯಾಕಂದರೆ ನೋಡಿ, ಬಳ್ಳಾರಿನಲ್ಲಿ ಈ BJPಯ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಿದೆಯಲ್ಲ, ಅದೇನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅದು ಸುಷ್ಮಾ ಸ್ವರಾಜ್ ಮತ್ತು ಸೋನಿಯಾ ಗಾಂಧಿ ಇಲ್ಲಿ ಚುನಾವಣೆ ನಿಂತರಲ್ಲ, ಅಲ್ಲಿಂದ ಶುರುವಾಯಿತು BJPಯ ಹವಾ. ಪೂರ್ತಿ ಬಳ್ಳಾರಿನೇ BJP ತೆಕ್ಕೆಗಿತ್ತು. ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆದಂಥ ಬಳ್ಳಾರಿ ನಂತರ BJPಯ ಭದ್ರಕೋಟೆ ಆಗಿಬಿಡ್ತು. ಆದರೆ ಈಗ ಆಗ್ತಿರುವಂಥದ್ದೇನು? ಬಳ್ಳಾರಿನಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಮಂತ್ರಿಗಳು ಒಳಗಡೆ ಹೋದರು, ಅಧಿಕಾರ ಕಳ್ಕೊಂಡ್ರು, ಮುಜುಗರ ಆಯಿತು. ಇನ್ನು ಈ ಮುಜುಗರಗಳ ಸಾಲಿಗೆ ಇದೊಂದು ಬೇರೆ ದೊಡ್ಡ ಮುಜುಗರ ಇದು. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ನೋಡ್ತಾ ಇದ್ದೀವಿ ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಬಳ್ಳಾರಿಯ ಇತಿಹಾಸವನ್ನು ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ, ಅದಾದ ನಂತರ ಹೇಗದು BJPಯ ಭದ್ರಕೋಟೆ ಆಯಿತು. ಆದರೆ ಈಗ ಆಗ್ತಿರುವಂಥ ಘಟನಾವಳಿಗಳು, ಸಾಲು ಘಟನಾವಳಿಗಳು ಒಂದು ಲೆಕ್ಕದ ಸರ್ಕಾರಕ್ಕೆ ಮುಜುಗರ. ಅದರಲ್ಲೂ ಈ ಹಿಂಡು ದಂಡು ತಗೊಂಡೋಗಿ ಗದ್ದಲ ಗಲಾಟೆ ಮಾಡುವಂಥ ಅಗತ್ಯ ಏನಿತ್ತು ಅನ್ನುವಂಥದ್ದು ಇದೆಯಲ್ಲ, ಅದು ಸರ್ಕಾರಕ್ಕೆ ಇದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ಇವತ್ತು ಇದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಅನ್ನುವಂಥದ್ದು ಒಂದು ಸಂಪುಟ ಸಭೆಯಲ್ಲಿ. ಎರಡನೇದು, ಈಗ ಸಾಲು ನೋಟಿಸ್ಗಳನ್ನು ಕೊಡಲಾಗ್ತಾ ಇದೆ. ಈ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ BJPಯವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೇನು ಅಂತಂದರೆ ಕೆಲವರ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. ಏನಿದೆ ಹೆಚ್ಚಿನ ವಿವರ ವಿನಾಯಕ್?
ಖಂಡಿತ ರಂಗನಾಥ, ಬ್ಯಾನರ್ ಕಟ್ಟುವ ಗಲಾಭೆಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಚುರುಕುಗೊಂಡ ನಂತರದಲ್ಲಿ ಇದೀಗ ಏನು 7 FIRಗಳು ದಾಖಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ 26 ಜನರ ಬಂಧನ ಆಗಿತ್ತು. ಇದೀಗ ಮತ್ತೆ 33 ಜನರಿಗೆ, ಅಂದರೆ BJPಯ 33 ಜನರಿಗೆ ನೋಟಿಸ್ ಕೂಡ ಬುರುಸ್ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಏನು 33 ಜನರ ಸಾಲಿನಲ್ಲಿ ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಸೇರಿದಂತೆ ಅವರ ಆಪ್ತ ಬಳಗ ಇರುವಂಥದ್ದು. ಹೀಗಾಗಿ ನೇರವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ, BJP ಅವ್ರನ್ನ ಟಾರ್ಗೆಟ್ ಮಾಡಿ ನೋಟಿಸ್ ಕೊಡಲಾಗ್ತಾ ಇದೆ ಅನ್ನೋ ಮಾತಿನಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ತಾವು ಆಗಲೇ ಹೇಳಿದ ಹಾಗೆ ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಏನು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಅದಾದ ನಂತರದಲ್ಲಿ ಬಳ್ಳಾರಿ BJPಯ ಭದ್ರಕೋಟೆ ಆಗಿರುತ್ತೆ. ಅಂದರೆ ಅಖಂಡ ಬಳ್ಳಾರಿಯಲ್ಲಿ 10 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ BJP ತನ್ನ ಏನು ಸಂಡೂರನ್ನು ಹೊರತುಪಡಿಸಿದರೆ ಎಲ್ಲ ಕಡೆ BJP ತನ್ನ ಕೇಸರಿ ಬಾವುಟವನ್ನು ಹಾರಿಸುತ್ತೆ. ನಂತರದಲ್ಲಿ ಈಗ ಬಂದಿರತಕ್ಕಂಥ 2023 ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 9 ಕ್ಷೇತ್ರದಲ್ಲಿ, ಅಂದರೆ ಅಖಂಡ ಬಳ್ಳಾರಿಯನ್ನು ಇಟ್ಕೊಂಡ್ರೆ 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರುವಂಥದ್ದು, 1 ಕ್ಷೇತ್ರದಲ್ಲಿ ಮಾತ್ರ ಅದು ಹೂವಿನ ಹಡಗಲಿ BJP ಇರುವಂಥದ್ದು. ಅಂದರೆ BJPಯ ಭದ್ರಕೋಟೆ ಆಗಿರ್ತಕ್ಕಂಥ ಏನು ಬಳ್ಳಾರಿಯನ್ನು ನಂತರದಲ್ಲಿ ಛಿದ್ರ ಮಾಡಿದ್ದು ಕಾಂಗ್ರೆಸ್ಸು. ಆದರೆ ಇದೀಗ ಸಾಲಾಗಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ B ನಾಗೇಂದ್ರ ಅವರು ಏನು ಜೈಲು ಸೇರಿದ್ರು. ನಂತರದಲ್ಲಿ ಆ ಹಗರಣ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಸಾಕಷ್ಟು ಮುಜುಗರ ಹಾಕಿತ್ತು. ಇದೀಗ ಮತ್ತೆ ಬ್ಯಾನರ್ ಕಟ್ಟುವ ಗಲಾಟೆಗೆ ಸಂಬಂಧಪಟ್ಟಂತೆ ಓಪನ್ ಏರ್ ಫೈರ್ಗಳಾಗ್ತವೆ. ಸಾವಿರಾರು ಸಂಖ್ಯೆ ಜನರು ಇರ್ತಾರೆ, ಆ ಸಂದರ್ಭದಲ್ಲಿ ಓಪನ್ ಏರ್ ಫೈರ್ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಅದರಲ್ಲಿ ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಾಕಷ್ಟು ಮುಜುಗರ ಬಳ್ಳಾರಿಯಿಂದ ಆಗ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಕೂಡ ಪ್ರಮುಖ ವಿಷಯವಾಗಿ ಇದನ್ನು ತೆಗೆದುಕೊಳ್ತಾರೆ ಮತ್ತು ಪ್ರತ್ಯೇಕವಾಗಿ ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ ಅವರ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಈಗಾಗಲೇ ಹೊಸದಾಗಿ IG ಕೂಡ ಹರ್ಷ ಅವರು ಅಧಿಕಾರ ಸ್ವೀಕಾರ ಮಾಡಿದರೆ ಮತ್ತು SP ಆಗಿ ಸುಮನ್ ಡಿ ಪೆನ್ನೇಕರ್ ಕೂಡ ಆಗಮನ ಆಗ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ರೀತಿಯ ತನಿಖೆ ಕೂಡ ಚುರುಕುಗೊಂಡಿದ್ದು ಮತ್ತು 33 ಜನಕ್ಕೆ ನೋಟಿಸ್ ಕೊಂಡ್ಕೊಂಡಿದ್ದಾರೆ. ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆ ನಿರ್ಮಾಣ, ಯಾವುದೋ ಜಾಗ ಇನ್ಯಾರೋ ಅದನ್ನು ಯಾರಿಗೋ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿದಾರರ ವಿರುದ್ಧ ಯಲಹಂಕ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. FIR ದಾಖಲಾಗಿದೆ, ಇಬ್ಬರನ್ನ ಬಂಧಿಸಿದ್ರು. ಇನ್ನಿಬ್ಬರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. A1 ಆರೋಪಿ ವಿಜಯ್, ನಾವು ತೋರಿಸ್ತಾ ಇದ್ದೀವಿ, ವಿಜಯ್ ಕುಮಾರ್ A1 ಆರೋಪಿ. A2 ವಾಸಿಂ ಬೇಗ್, ನೋಡಿ ವಾಸಿಂ ಬೇಗ್ ಈತ A2. ಇವರಿಬ್ಬರನ್ನ ಬಂಧಿಸಲಾಗಿದೆ. ಜಾಗ ಒತ್ತುವರಿ ಆದದ್ದು ಹೇಗೆ, ಒತ್ತುವರಿ ಮಾಡಿದಂಥವ್ರು ಯಾರು, ಮಾಡೋಕ್ಕೆ ಹೇಳಿದವ್ರು ಯಾರು, ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಶುರುವಾಗಿದೆ. A1 ವಿಜಯ್, ವಾಸಿಮುಲ್ಲಾ ಬೇಗ್ A2, ಮುನಿಯಂಜನಪ್ಪ A3, ರಾಬಿನ್ A4 ಅಂತ ಯಲಹಂಕ ಪೊಲೀಸರು ಉಲ್ಲೇಖಿಸಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಅಂತ ಅನಿಸುವಂಥದ್ದು, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾ ಇದ್ರ ಅಂತ. ಈ ರೀತಿ ಈ ಜಾಗವನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು, ಏನು ಮಾಡ್ತಾಯಿದ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು? ಅದೆಲ್ಲ ಮಾಡಿ ಹಂಚಿ ಎಲ್ಲ ಆಗಿ ರಾದ್ಧಾಂತಗಳಾದಮೇಲೆ ನೀವು ಕಣ್ತಿರಿಯದ ಇದು. ಬನ್ನಿ, ಕಿರಣ್ ಸೂರ್ಯ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ. ಇನ್ನಿಬ್ಬರು ಕೂಡ ಅದರ ವ್ಯಾಪ್ತಿಗೆ ಬಂದರೆ ಅಚ್ಚರಿ ಇಲ್ಲ. ಯಾಕಂದರೆ 4 ಜನ A1, A2, A3, A4 ಈಗ ಒತ್ತುವರಿ ಮಾಡೋಕ್ಕೆ ಹೇಗೆ ಸಾಧ್ಯವಾಯಿತು, ಏನು ಎತ್ತ ಒತ್ತುವರಿ ಮಾಡಲಿಕ್ಕೆ ಹೇಳಿದಂಥವ್ರು ಯಾರು ಅಂತ ಅಧಿಕಾರಿಗಳ ಬೆಂಬಲ ಇಲ್ಲದೇ ಇವೆಲ್ಲವೂ ಕೂಡ ಆಗ್ಲಿಕ್ಕೆ ಸಾಧ್ಯನಾ? ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತಾ? ಹೆಚ್ಚಿನ ವಿವರ ಏನಿದೆ ಕಿರಣ್? ಹೌದು ರಂಗನಾಥ್, ತಾವು ಹೇಳಿದಂತೆ ಅಧಿಕಾರಿಗಳ ಕುಮ್ಮಕ್ಕು ಮತ್ತೆ ಅಧಿಕಾರಿಗಳ ಬೆಂಬಲವಿಲ್ಲದೆ ಈ ಲೇಔಟ್ನಲ್ಲಿ ಒತ್ತುವರಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಂದು ಅಂದ್ರೆ A1 ಆಗಿರುವಂತಹ ವಿಜಯ್ ಇರ್ಬೋದು, A2 ಆಗಿರುವಂತಹ ವಸೀಂ ಇರ್ಬೋದು, ಇಬ್ಬರನ್ನೂ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. A3 ಅಂಜನಪ್ಪ ಇರ್ಬೋದು, A4 ರಾಬಿನ್, ಇನ್ನ ಇಬ್ಬರನ್ನೂ ಕೂಡ ಇವತ್ತು ವಶಕ್ಕೆ ಪಡಿತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಸಾಕಷ್ಟು ನಿವಾಸಿಗಳು ಮೊದಲಿನಿಂದಲೇ ಆರೋಪ ಮಾಡ್ತಿರುವಂತದ್ದು, ಈ ಲೇಔಟ್ ನಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿದಂತವರು, ನಾವು ಸಾಕಷ್ಟು ಹಣವನ್ನು ಕೂಡ ಈ ವಾಸಿಮು ಮತ್ತೆ ವಿಜಯ್ಗೆ ಕೊಟ್ಟಿದ್ದೀವಿ ಅನ್ನೋಂಥ ಒಂದು ಆರೋಪಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅಂದ್ರೆ 2.5 ರಿಂದ 3-4 ಲಕ್ಷ ರೂಪಾಯಿವರೆಗೂ ಕೂಡ ಇವರು ಸೈಟ್ನ, ಅಂದ್ರೆ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಒಂದು ಬೆಂಬಲವಿತ್ತು. ಅವರ ಕುಮ್ಮಕ್ಕಿನಿಂದಲೇ ಇಲ್ಲಿ ಸೈಟ್ಗಳನ್ನ ಖರೀದಿ ಮಾಡಿ ಇಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ನಿರ್ಮಾಣ ಮಾಡಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನ ಸಾಕಷ್ಟು ಜನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇಬ್ಬರೂ ನಾಯಕರುಗಳು ಕೂಡ ಅವನು ಆ ಪಕ್ಷದವನು, ಇವನು ಈ ಪಕ್ಷದವನು ಅಂತೇಳಿ ಇಬ್ಬರ ಅಂದ್ರೆ ಒಬ್ಬರ ಮೇಲೊಬ್ಬರು ಈ ತರದೊಂದು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಸದ್ಯ ಈಗ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮದ ಅಧಿಕಾರಿ
1ನೇ ತಾರೀಕು ಈಗಾಗಲೇ ಕೂಡ FIR ಫೈಲ್ ಮಾಡಿರುವಂತಂದ್ರೆ ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡಿರುವಂತದ್ದು, 4 ಮೇಲೆ FIR ಫೈಲ್ ಮಾಡಿದ್ದು, ಈಗ ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಯಲಹಂಕದ ಪೊಲೀಸರು ಕೂಡ ಇಲ್ಲಿನ ನಿವಾಸಿಗಳನ್ನ ನಿನ್ನೆ ಮತ್ತೆ ಮೊನ್ನೆ ಅಂದ್ರೆ ಪ್ರತ್ಯೇಕವಾಗಿ 5 ಜನರನ್ನ ಕರೆಸ್ಕೊಂಡು ಈ ವಾಸೀಂ ಇರ್ಬೋದು ಮತ್ತೆ ವಿಜಯ್ ಇರ್ಬೋದು, ಇವರಿಗೆ ಎಷ್ಟು ಹಣವನ್ನ ಕೊಟ್ಟಿದ್ದೀರಾ, ಎಷ್ಟು ಲಕ್ಷ ಕೊಟ್ಟಿದ್ದೀರಾ, ಇಲ್ಲಿಗೆ ಬರ್ಲಿಕ್ಕೆ ಯಾರು ಕಾರಣ, ಇಲ್ಲಿ ಯಾರು ನಿಮಗೆ ಸೈಟ್ ಅನ್ನ ಕೊಟ್ಟರು, ನೀವು ಮೂಲ ಎಲ್ಲಿಂದ ಬಂದಿದ್ದೀರಾ, ಈ ತರ ಎಲ್ಲಾ ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ಇಬ್ಬರನ್ನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಮತ್ತಿಬ್ಬರನ್ನು ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ರಂಗನಾಥ್, ಧನ್ಯವಾದ. ಈ ಮೊದಲು ಈ ಪರ್ಮಿಷನ್ ಕೊಟ್ಬಿಡೋದು, ಅದಾದಮೇಲೆ ಇವೆಲ್ಲವೂ ಕೂಡ ಕತೆ. ಯಾರು ಕೊಡ್ತಾರೆ ಪರ್ಮಿಷನ್ನ? ಸಿಕ್ಕಂಥ ಜಾಗದಲ್ಲಿ ಈ ರೀತಿ ಮನೆ ಕಟ್ಕೊಂಡ್ಬಿಟ್ರೆ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಸಾಲ ಸೋಲ ಮಾಡಿಕೊಂಡು, ನೀವು ಬ್ಯಾಂಕ್ ಲೋನ್ ತಗೊಂಡು, ಕಷ್ಟಪಟ್ಟು ನೀವು ಜಾಗ ತಗೊಂಡು, ನೀವು ಮನೆ ಮಾಡಿಕೊಂಡು, ಆ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಚೂರು ಆ ಕಡೆ ಅರ್ಧ ಅಡಿ ಈ ಕಡೆ ಅರ್ಧ ಅಡಿ ಹೆಚ್ಚು ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ಬಂದು ಹೊಡಿತಾರೆ ನಿಮ್ಮ ಮನೆನ. ಅಂಥದ್ರಲ್ಲಿ ಎಕರೆಗಟ್ಟಲೆ ಈ ರೀತಿ ವಶಪಡಿಸ್ಕೊಂಡು ಯಾರ್ಯಾರೋ ಬಂದು ಕೂತ್ಕೊಂಡು, ಈಗ ಅಂಥವ್ರಿಗೆಲ್ಲ ಈಗ ಮತ್ತೆ ಮನೆ ಹಂಚೋದಿದೆಯಲ್ಲ, ಲೆಕ್ಕ ಹಾಕೊಳ್ಳಿ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಲಗೆಟ್ಟಿದೆ ಅನ್ನೋಕ್ಕೆ ಎಕ್ಸಾಂಪಲ್ ಇದು.